ಆನಂದ್, ನಾನೊಂದು ಕೇಳ್ತೀನಿ, ಕೊಡ್ತೀರಾ? ನೀನೊಂದು ಉಪ್ಪು ಕೇಳಿದಕ್ಕೆ ಸಕ್ಕರೆ ಉಪ್ಪು 2 ಕೊಟ್ಟೆ. ಹಾಗೆ ನನ್ ಕೇಳಿ ಕೊಡಕ್ಕಾದ್ರೆ ಖಂಡಿತ ಕೊಡ್ತೀನಿ. ನಾನೇನ್ ಕರ್ಣನ್ ಕವಚನ ಕೇಳ್ತೀನಿ. ಈ ಲವ್ ಬರ್ಡ್ಸ್ ತುಂಬಾ ಚೆನ್ನಾಗಿದೆ, ಕೊಡ್ತೀರಾ? ಅಷ್ಟೇನಾ? ಧಾರಾಳವಾಗಿ ತಗೊಂಡು ಹೋಗ್ಬೋದು. ಕೊಡ್ತೀನಿ. ಯಾವ ಲವ್ ಕೇಳಲು ಅನ್ಕೊಂಡ್ಬಿಟ್ಟಿದ್ದೆ. ತಗೊಳಯ್ಯ ನೀನ್ ಕೂಲಿ. ಬಾಮ ಒತ್ತು ತಗೋ. ಏನ್ ಸರ್, ಇಷ್ಟ ದಿವಸ 100 ರೂಪಾಯಿ ರುಜು ಹಾಕ್ಸ್ಕೊಂಡು 60 ರೂಪಾಯಿ ಕೊಡ್ತಿದ್ರಿ, ಇವತ್ 40 ರೂಪಾಯಿ ಕೊಡ್ತಾ ಇದ್ದೀರಾ? ಏಯ್ ಹೊಡಿತೀನಿ ನೋಡು, ಬಾಯ್ ಮುಚ್ಕೊಂಡು ಕೊಟ್ಟಷ್ಟು ತಗೊಳ. ನೀವ್ ಬಡವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ಖಂಡಿತ ನೀವು ಉದ್ಧಾರ ಆಗೋದಿಲ್ಲ. ನಮ್ಮ ಹೊಟ್ಟೆ ಉರಿಲಿ ನೀವು ಬೆಂದೋಗ್ತೀರಾ. ಏನಮ್ಮ, ಏನ್ ಗಲಾಟೆ? ನೋಡ್ರಮ್ಮ, 100 ರೂಪಾಯಿ ರುಜು ಹಾಕ್ಸ್ಕೊಂಡು 40 ರೂಪಾಯಿ ಕೊಡ್ತಾವ್ರೆ. ಏನ್ರಿ, ನಿಜನಾ? ಅಲ್ಲ ಅಮ್ಮ, ಅದು ಏನ್ರಿ ಅದು? ನಿಮ್ಮನ್ನೇ ಕೇಳ್ತಿರೋದು. ದುಡಿಯೋ ಜನಕ್ ಮೋಸ ಮಾಡ್ತೀರಾ? ಮಾಡ್ತೀರಾ ಅಲ್ಲ ಮಾಡ್ತೀಯ ಅನ್ನೋ ಬಡಿ ಚೀಟ್. ಬಡವ್ರ ಹೊಟ್ಟೆ ಮೇಲೆ ಹೊಡಿತ್ಯಾ, ನಿನಗೆ ಕೆಲಸ ಇಲ್ಲ. ಗೆಟ್ ಔಟ್. ಸರ್ ಪ್ಲೀಸ್ ಪ್ಲೀಸ್ ನೋ ಪ್ಲೀಸ್ ಗೆಟ್ ಔಟ್. ಮೇಡಮ್ 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 ಏನ್ ಕೇಳ್ತೀಯಾ? ಹೋಗಂತ ಹೇಳಿಲ್ಲ. ನಾಗರಾಜ್, ಫಸ್ಟ್ ಟೈಮ್ ಆ ಡ್ರೈವರ್ಗೆ ವಾರ್ನಿಂಗ್ ಮಾಡಿದಾಗೆ ಇವ್ರಿಗೂ ವಾರ್ನಿಂಗ್ ಮಾಡ್ಬಿಡು. ನಿನ್ನ ಪುಣ್ಯ ಬದುಕೋ, ಕರೆಕ್ಟ್ ಆಗಿ ಬಟವಾಡೆ ಮಾಡೋ. ಆಯ್ತು ಸರ್. ಥ್ಯಾಂಕ್ ಯು ಮೇಡಮ್. ತಗೋ 100 ರೂಪಾಯಿ. ಡಾಕ್ಟರ್ ನೋಡಿ, ಈ ನಾಯಕ್ ಸ್ವಲ್ಪ ಪೆಟ್ಟಾಗಿದೆ. ಏನಾಯ್ತು? ಯಾರೋ ಒಬ್ರು ಆಕ್ಸಿಡೆಂಟ್ ಮಾಡಿ ಹಾಗೆ ಬಿಟ್ಟು ಹೋಗಿದ್ದಾರೆ. ಈ ಬೀದಿ ನಾಯಿಗೆ ಇಷ್ಟು ಒದ್ದಾಡ್ತಿರ್ಲಪ್ಪ ನೀವು. ಇದೀವತ್ ಬೀದಿ ನಾಯಿನೇ. ನಾವಿದಕ್ಕೆ ಪ್ರೀತಿನ ಒಂಚೂರು ಬೆಡ್ ಹಾಕಿದ್ರೆ ನಾಳೆ ನಮ್ಮನ್ನೇ ಕಾಪಾಡುತ್ತೆ. ಒಂದು ಬೀದಿ ನಾಯಿನ ಎಷ್ಟು ಪ್ರೀತಿಸೋ ಇವರು ಅವರ ಸ್ವಂತ ಮನೆಯವ್ರನ್ನ ಇನ್ನೆಷ್ಟು ಪ್ರೀತಿಸಬಹುದು. ಇಂಥವ್ರನ್ನ ಮದುವೆ ಆಗೋಳು ನಿಜವಾಗ್ಲೂ ಪುಣ್ಯವಂತಲು. ಚಿಕ್ಕಮ್ಮ, ನಿಮ್ದು ಊಟ ಆಯ್ತಾ? ನಿನ್ ಬಿಟ್ಟು ಹೇಗಮ್ಮ ಊಟ ಮಾಡ್ಲಿ? ಈ ಮನೆ ರಾಜ್ಕುಮಾರಿ ನೀನು. ನಿಮ್ಮನ್ ಬಿಟ್ಟು ಊಟ ಮಾಡಿದ್ರೆ ಗಂಟ್ಲಲ್ಲಿ ಅನ್ನ ಇಳಿಯುತ್ತಾ? ನಾನ್ ವೆಟರ್ನರಿ ಹಾಸ್ಪಿಟ್ಲಿಗೆ ಹೋಗ್ತೀನಿ, ಬರೋದ್ ಎಷ್ಟೊತ್ತಾಗುತ್ತೋ ಏನು ಅಂತ ನಾನು ಹೇಳಿರ್ಲಿಲ್ವಾ? ಎಷ್ಟೊತ್ತಾದ್ರೂ ಸರಿ, ನಿಮ್ ಜೊತೆ ಊಟ ಮಾಡಿದ್ರೆ ಒಂದ್ ತೃಪ್ತಿ. ಬಾಮ್ಮ, ನಿಮ್ಗೆ ಯಾಕೋ ಹೊಟ್ಟೆ ತೊಳಸುತ್ತೆ. ಅನ್ನದ ಮುಂದೆ ಕೂತ್ಕೊಂಡ್ರೆ ಒಂಥರ ಆಗುತ್ತೆ. ಯಾವುದೋ ಪಾಪಿ ಕಣ್ಣು ದೃಷ್ಟಿ ಆಗಿದೆ ಅಂತ ಕಾಣುತ್ತೆ. ನೀನು ಊಟ ಮಾಡಮ್ಮ, ಮಾಡು. ತಿನಿಸಲ್ ಹಾಕು, ಸ್ವಲ್ಪ ಸಾಕು. ಅಯ್ಯೋ, ಉಪ್ಪೇ ಸಾಲದು. ಈ ಚಿಚ್ಚೆಗೆ ಅಡಿಗೆನೆ ಚೆನ್ನಾಗಿರಲ್ಲ, ಅದಕ್ಕೆ ಚಿಕ್ಕಮ್ಮನ ಊಟ ಸೇರಲ್ಲ. ಅವರೀಗ 3ನೇ ಸಲ ಊಟಕ್ಕೆ ಕೂತಿದ್ದು. ಬೆಳಗ್ಗೆ 10 ಗಂಟೆಗೆ ಅವರು ಅವ್ರ ತಮ್ಮ ಕೂತ್ಕೊಂಡು ಹೊಟ್ಟೆ ಬಿರಿಯೋ ಹಾಗೆ ಹೊಡೆದಿದ್ದಾರೆ. ಈಗ ನಿಮ್ ಮುಂದೆ ನಾಟಕ ಆಡ್ತಿದ್ದಾರೆ ಅಷ್ಟೇ. ಯಾಕೆಲ್ರು ಹೀಗ್ ಮಾಡ್ತಿದ್ದಾರೆ? ಈ ಮನೇಲಿ ನಡೀತಿರೋದೇ ಹೀಗೆ. ಒಬ್ಬರಿಗೆ ಸಕ್ಕರೆ ಆಗಲ್ಲ, ಒಬ್ಬರಿಗೆ ಉಪ್ಪು ಆಗಲ್ಲ, ಒಬ್ಬರಿಗೆ ವಾಕರಿಕೆ. ನನ್ ಕಷ್ಟ ಅದೇವ್ರಿಗೆ ಗೊತ್ತು. 200 ರೂಪಾಯಿ ಕೊಟ್ಟು 24 ಗಂಟೆ ಪ್ರಾಣ ತೆಗಿತಾರೆ. ಏನು, ನಿಮ್ಗೆ 200 ರೂಪಾಯಿ ಸಂಬಳ? ಹೌದಮ್ಮ. ಮತ್ತೆ 500 ಕೊಡ್ತಾ ಇದ್ದೀನಿ ಅಂದ್ರು? ಹೇಳೋದು ಹಾಗೆ ಅಮ್ಮ. 500 ಕೊಡ್ತೀನಿ, 800 ಕೊಡ್ತೀನಿ, 1000 ಕೊಡ್ತೀನಿ ಅಂತ ಒಬ್ಬೊಬ್ರತ್ತು ಸೈನ್ ತಗೋತಾರೆ. ಕೊಡೋದು ಮಾತ್ರ ಲೊಟ್ಪಟ್ಟೆ. ಡ್ಯಾಡಿ, ನಿಮ್ದು ಊಟ ಆಯ್ತಾ? ಇಷ್ಟು ಬೇಗ ಅಲ್ಲಮ್ಮ, ಇನ್ನೂ ನನ್ನ ಪಾನಕ ಸಮಾರಾಧನೆ ನಡೀತಾ ಇದೆ. ನಿಧಾನವಾಗಿ ಊಟ ಮಾಡಿದ್ರಾಯ್ತು. ಗಂಟೆ 3 ಆಯ್ತಲ್ಲಪ್ಪ. ನಿತ್ಯ ನಾನು ಊಟ ಮಾಡೋದೇ ಲೇಟ್ ತಾನೆ. ಏನ್ ಡ್ಯಾಡಿ, ಈ ಮನೇಲಿ ಎಷ್ಟೊಂದು ಅನ್ಯಾಯ ನಡೀತಾ ಇದೆ. ಮನೆಗ್ ದೊಡ್ಡವ್ರು ನೀವು, ಇದನ್ನೆಲ್ಲ ವಿಚಾರಿಸೋದ್ ಬೇಡ್ವಾ? ಏನ್ ನಡೀತಾ ಇದೆಯಮ್ಮ? ಡ್ಯಾಡಿ, ನೀನ್ ತಾಳಿನೇ ಕಟ್ಟದೆ ಒಂದ್ ಹೆಂಗಸನ್ನ ತಂದಿಟ್ಕೊಂಡಿದ್ಯಾ. ಆದ್ರೂ ನಾನು ಎಷ್ಟು ಪ್ರೀತಿಯಿಂದ ಚಿಕ್ಕಮ್ಮ ಅಂತ ಮಾತಾಡಿಸ್ತೇನೆ. ಆ ಪ್ರೀತಿಗೆ ಸ್ವಲ್ಪನ ಬೆಲೆ ಬೇಡವಾ? ನನ್ನೆದುರಿಗೆ ಆ ಹೆಂಗಸು ನಿಮ್ ಜೊತೆನೆ ಊಟ ಮಾಡ್ಬೇಕು ಬಾಮ್ಮ ಅಂತ ನನ್ನ ಕರ್ಕೊಂಡು ಹೋಗಿ ಊಟದ ಮುಂದೆ ಕೂತ್ಕೊಂಡು ನಿಮ್ ಹೊಟ್ಟೆ ತೊಡಸ್ತಿದೆ, ಯಾಕೋ ನನಗೆ ಅನ್ನ ಸೇರ್ತಿಲ್ಲ ಅಂತ ಎದ್ದು ಹೋದ್ಲು.
ಆಮೇಲೆ ನನಗೆ ಗೊತ್ತಾಯ್ತು ಅವಳು ಅವಳ ತಮ್ಮ 10 ಗಂಟೆಗೆ ತಿಂದು ತೇಗಿದ್ರು ಅಂತ. ಇವರೆಲ್ಲ ಯಾಕೆ ನನ್ನ ಎದುರು ಹೀಗೆ ನಾಟಕ ಆಡ್ಬೇಕು? ನಿಜವಾದ ಪ್ರೀತಿ ವಿಶ್ವಾಸ ತೋರಿಸೋರು ಈ ಮನೇಲಿ ಒಬ್ರು ಇಲ್ವಾ? ನಾನು ಯಾರಿಗೇನ್ ಅನ್ಯಾಯ ಮಾಡಿದ್ದೀನಿ, ಯಾರಿಗೇನ್ ದ್ರೋಹ ಮಾಡಿದ್ದೀನಿ? ನೋಡಮ್ಮ, ಯಾವುದೋ ಒಂದ್ ರೀತಿಲಿ ಎಲ್ಲ ಬೆಳ್ಕೊಂಡ್ ಬಂದಿದ್ದಾರೆ. ಈಗ ಅವ್ನ್ ತಿದ್ದೋದು ಬಹಳ ಕಷ್ಟ. ಹಾಗಂದ್ರೆ ಹೇಗ್ ಡ್ಯಾಡಿ? ನೀನ್ ಈ ಮನೆ ಯಜಮಾನ, ಬುದ್ಧಿ ಹೇಳಿ ಭಯದಲ್ಲಿ ಇಟ್ಕೋಬೇಕು. ಅದು ಬಿಟ್ಟು ನೋಡೋ ಪ್ರೀತಿ, ನನಗೆ ಅವ್ರಿಗೆ ಬುದ್ಧಿ ಹೇಳೋ ಶಕ್ತಿ ಇಲ್ಲ. ನಾನು ಇರೋ ತನಕ ಸಂತೋಷವಾಗಿರ್ಬೇಕು ಅನ್ನೋನು. ಸುಮ್ಮನೆ ಅವ್ರ್ಯಾಕೆ ಹೀಗೆ ಮಾಡಿದ್ರು, ಇವ್ರು ಯಾಕೆ ಹಾಗೆ ಮಾಡಿದ್ರು ಅನ್ನೋದು ಬಿಟ್ಬಿಡು. ನಿನಗೊಂದು ಮಾತು ಹೇಳ್ತೀನಿ, ತಿಳ್ಕೊ. ನಿನ್ನೆ ಅನ್ನೋದು ಹಳಸು, ನಾಳೆ ಅನ್ನೋದು ಕನಸು, ಇವತ್ತಿನ ದಿನನೇ ಸೊಗಸು. ಇದ ತಗ, ಬೇಕಾದ ಹೋಟ್ಲಿಗೆ ಹೋಗು, ಬೇಕಾದಷ್ಟು ತಿಂಡಿ ತಿನ್ನು, ಆದ್ರೆ ಸಂತೋಷವಾಗಿರು. ಸಂತೋಷ ಸಂತೋಷ. ಏನದು? ಚೀಟಿ, ಭಾನುವಾರ ಸ್ಪೆಷಲ್ ಪ್ರೋಗ್ರಾಮ್. ಹಾಗಂದ್ರೆ ಇದ್ರಲ್ಲಿ ಒಂದು ಚೀಟಿ ತಗೊಳ್ಳಿ, ಅದ್ರಲ್ಲಿ ಏನ್ ಬರ್ದಿರುತ್ತೋ ಆತರ ನೀವು ಮಾಡ್ಬೇಕು ಅಷ್ಟೇ. ಅಯ್ಯೋ ನನಗ್ ಬೇಡ. ಇಟ್ ಈಸ್ ಜಸ್ಟ್ ಫಾರ್ ಫನ್, ತಮಾಷೆಗೆ ತಗೊಳ್ಳಿ. ಈಗ ವಿವಿಧ ವಿನೋದಾವಳಿ ಪ್ರಾರಂಭ ಆಗ್ತಾ ಇದೆ. ನಂಬರ್ 1 ಯಾರು? ನಾನು. ಕೊಡಿ. ನೋಡಿ, ಇಲ್ಲಿರೋ ಪೈಕಿ ನಿಮ್ಗೆ ಯಾರ ಮೇಲೆ ಕೋಪ ಇದೆಯೋ ಅವ್ರ ಕೆನ್ನೆಗೊಂದು ಬಾರಿಸಿ. ಇದು ಬಹಳ ಕಷ್ಟವಾದ ವಿಷಯ. ಕಷ್ಟನೋ ಗಿಷ್ಟಾನೋ, ಇದು ನಿಮ್ ಪಾಲಿಗೆ ಬಂದಿರೋ ಅದೃಷ್ಟ. ಇದನ್ನ ಮಾಡ್ಲೇಬೇಕು ನೀವು. ಕಮಾಂಡ್ ಡಾರ್ಲಿಂಗ್, ಡೋಂಟ್ ವರಿ. ಆಗಲ್ಲ ರೀ. ಬಾರ್ಸು ಡಿಯರ್, ತಮಾಷೆಗೆ ತಾನೆ. ಕಮಾಂಡ್. ನಂಬರ್ 2 ಯಾರು? ನಾನು. ಮೇಡಮ್, ನೀವು 10 ಬಸ್ಕಿ ಹೊಡಿಬೇಕು. 10 3 ರೂಲ್ಸ್ ಅನ್ನ ಮೀರೋಕ್ ಆಗೋದೇ ಇಲ್ಲ. ನೀವು 10 ಬಸ್ಕಿ ಹೊಡಿಲೇಬೇಕು. ಬನ್ನಿ, ಬಸ್ಕಿ ಹೊಡಿಯೋದು ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು. ಸ್ಟಾರ್ಟ್. 1 2 ವೆರಿ ಗುಡ್ 3. ನಂಬರ್ 3 ಯಾರು? ನಾನು. ಕೊಡಿ. ನೋಡಿ, ಈಗ ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ವಾಕ್ ಮಾಡ್ಬೇಕು. ನಿಮ್ ಕೈ ಯಾರಿಗೆ ಟಚ್ ಆಗುತ್ತೋ ಅವ್ರ ಜೊತೆ ನೀವು ಹಾಡ್ಬೇಕು. ಅಯ್ಯೋ, ನಂಗೆ ಹಾಡಕ್ ಬರಲ್ಲ. ಪರವಾಗಿಲ್ಲ, ಯಾವ್ದಾದ್ರೂ ಹಾಡಿ. ಇಲ್ಲ, ನಂಗೆ ಖಂಡಿತ ಹಾಡಕ್ ಬರಲ್ಲ. ನೋಡಿ, ಹೆಂಗಸರಿಗೆ ಹಾಡ್ ಬರಲ್ಲ ಅಂದ್ರೆ ನಗ್ತಾರಷ್ಟೇ. ಕಮಾನ್, ಯಾವ್ದಾದ್ರೂ ಪರವಾಗಿಲ್ಲ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಅಯ್ಯೋ, ಇದೀವತ್ತು ಬೀದಿನ ಇದೆ. ನಾವಿದಕ್ಕೆ ಒಂಚೂರು ಬ್ರೆಡ್ ಹಾಕಿದ್ರೆ ನಾಳೆ ನಮ್ಮನ್ನೇ ಕಾಪಾಡುತ್ತೆ. ಮೇಡಮ್, ಇವತ್ತಿನ ಕಾರ್ಯಕ್ರಮದ ಸವಿ ನೆನಪಿಗೆ ನಮ್ಮ ಕಿರು ಕಾಣಿಕೆ ಪ್ಲೀಸ್. ಅದೇ ಕಣೋ, 3ನೇ ಬೀದಿ 2ನೇ ಮನೆ. ಏನ್ರ ಇಬ್ರು ಒಳ್ಳೆ ಅಶ್ವಿನಿ ದೇವತೆಗಳ ತರ ಕೂತಿದ್ದೀರಾ? ನಮ್ ಚಂದ್ರ ಎಲ್ಲಿ? For more updates, like, comment, subscribe to our channel.